ಫೆಬ್ರವರಿ 10ಕ್ಕೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೋದಿ ಚುನಾವಣಾ ರ್ಯಾಲಿಗೆ ಪ್ರತಿಭಟನೆಯ ಬಿಸಿ ತಟ್ಟುವಂತ ಸಾಧ್ಯತೆ ಕೂಡ ಇದೆ. ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ ಹೋರಾಟಗಾರರು. ರಾಜ್ಯಕ್ಕೆ ಬರುವ ಮುನ್ನ ಕಳಸಾ ಬಂಡೂರಿ ಸಮಸ್ಯೆಯನ್ನ ಬಗೆಹರಿಸಲೇಬೇಕು, ನಂತರ ನೀವು ಚುನಾವಣಾ ರ್ಯಾಲಿಯನ್ನ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೋರಾಟಗಾರರು ಒತ್ತಾಯಿಸ್ತಾ ಇದ್ದಾರೆ. ತೀವ್ರವಾದಂತಹ ಬೇಡಿಕೆ ಇರುವಂಥದ್ದು ಕಳಸಾ ಬಂಡೂರಿ ಯೋಜನೆ. ಇದುವರೆಗೂ ಕೂಡ ಪ್ರಧಾನಿ ಯಾವುದೇ ವಿಚಾರ ಮಾತನಾಡಿಲ್ಲ, ಯಾವುದೇ ಸಂಸದರು ಮಾತನಾಡಿಲ್ಲ, ರಾಜ್ಯದ ಸಂಸದರು. ಸೊ ಹಾಗಾಗಿ ಅನೇಕ ಬಾರಿ ರಾಜ್ಯ ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪ್ರಧಾನಿಯವರ ಭೇಟಿ ಸಾಧ್ಯ ಆಗಿಲ್ಲ. ಕರ್ನಾಟಕಕ್ಕೆ ಬರ್ತಾರೆ, ಆದರೆ ಕರ್ನಾಟಕದ ಈ ವಿಚಾರವನ್ನು ಮಾತಾಡೋದಿಲ್ಲ ಅನ್ನುವಂಥ ಏನು ಆರೋಪ ಇದೆ. ಅದಕ್ಕೆ ಉತ್ತರವನ್ನು ಈ ಬಾರಿ ಹುಬ್ಬಳ್ಳಿಯಲ್ಲಿ ನಡೆಯುವಂಥ ಸಮಾವೇಶದಲ್ಲಿ ಮೋದಿ ಕೊಡ್ತಾರ. ಮೋದಿ ಬರಬೇಕಾದ್ರೆ ಆ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡಿಯೇ ರಾಜ್ಯಕ್ಕೆ ಬರಬೇಕು ಅನ್ನುವಂತಹ ನಿರೀಕ್ಷೆ ಏನಿದೆ. ಸೊ ಆ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ನರೇಂದ್ರ ಮೋದಿ ಭಾಷಣಕ್ಕೆ ಅಡ್ಡಿಪಡಿಸುವಂಥ ಸಾಧ್ಯತೆ ಕೂಡ ಇದೆ. ಕಪ್ಪು ಪಟ್ಟಿಯನ್ನು ಪ್ರದರ್ಶಿಸಿ ತಮ್ಮ ಪ್ರತಿಭಟನೆಯನ್ನು ರೈತರು ಮಾಡೋದಕ್ಕೆ ಮುಂದುವರಿಸಿದ್ದಾರೆ. ಯಾಕೆಂದರೆ ಸಾಕಷ್ಟು ವರ್ಷಗಳ ಹೋರಾಟ, ಕಳಸಾ ಬಂಡೂರಿ ಹೋರಾಟ ಇನ್ನೂ ಕೂಡ ಮುಂದುವರಿತಾ ಇದೆ, ಇನ್ನೂ ಕೂಡ ಮರೀಚಿಕೆ ಆಗ್ತಾನೆ ಇದೆ. ಹಾಗೆಯೇ ಗೋವಾ ಸರ್ಕಾರ ತೆಗೆದಿರುವಂತಹ ಖ್ಯಾತೆ ಸಾಕಷ್ಟು ಅಡೆತಡೆ ಉಂಟು ಮಾಡ್ತಾ ಇದೆ. ಹಾಗಾಗಿ ಪ್ರಧಾನಿ ರ್ಯಾಲಿಗೆ ಪ್ರತಿಭಟನೆಯ ಬಿಸಿ ತಟ್ಟುವ ಸಾಧ್ಯತೆ ಇದೆ. 40 ವರ್ಷಗಳಿಂದ ನಿರಂತರವಾಗಿ ಕಳಸಾ ಬಂಡೂರಿ ಮಹದಾಯಿಗಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಆದರೆ 2014ರಿಂದ 3-4 ವರ್ಷಗಳಿಂದ ನಿರಂತರವಾಗಿ ಕಳಸಾ ಬಂಡೂರಿ ಕಾಮಗಾರಿ ಪ್ರಾರಂಭ ಆಗಬೇಕು ಅಂತ ದೊಡ್ಡ ಹೋರಾಟವನ್ನು ಮಾಡಿದೆವು ಇಡೀ ರಾಷ್ಟ್ರಾದ್ಯಂತ. ಅದು ಎಲ್ಲೇ ಒಂದು ಕಡೆ ಎಲ್ಲರೂ ಕೂಡ ಟ್ರಿಬ್ಯುನಲ್ ಆಗ್ತದೆ ಅಂತ ಒಂದು ಆಶಾಭಾವನೆ ಇತ್ತು. ಕೊನೆಗೆ ಅದು ಟ್ರಿಬ್ಯುನಲಲ್ಲಿ ತೃಪ್ತಿಕರ ಇರದೇ ಇದ್ರೂ ಕೂಡ ಒಪ್ಪಿಕೊಳ್ಳುವಂಥ ಒಂದು ವಿಷಯ. 13.5 TMC 3.5 ವರ್ಷಗಳಿಂದ ಈ ಭಾಗದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಾವು ಆಗಲಿ ಸಿದ್ದು ತೇಜಿಯವರಾಗಲಿ ನಿರಂತರವಾಗಿ ಹುಬ್ಬಳ್ಳಿಯ ಹೋರಾಟದ ಕೇಂದ್ರ ಆದ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಸುಮಾರು 1100 ದಿವಸ ನಾವಲ್ಲಿ ಧರಣಿ ಸತ್ಯಾಗ್ರಹ ಕೂಡ ಮಾಡಿದ್ದೀವಿ. ಅದು ಕೇಂದ್ರ ಸರ್ಕಾರ 3 ರಾಜ್ಯದ ವಿಷಯ ಇರೋದರಿಂದ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಮಂತ್ರಿ ಮಧ್ಯಸ್ಥಿತಿಗೆ ವಹಿಸಬೇಕಾಗಿತ್ತು. ಆದರೆ ಮಧ್ಯಸ್ಥಿತಿಗೆ ವಹಿಸಲಿಲ್ಲ. ಇದರಲ್ಲಿ ಸಂಪೂರ್ಣವಾಗಿ ರಾಜಕಾರಣ ಆಗಿದೆ. ಈ ಬಗ್ಗೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಯಲ್ಲಪ್ಪ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಯಲ್ಲಪ್ಪ, ಮೋದಿ ರ್ಯಾಲಿಗೆ ಪ್ರತಿಭಟನೆಯ ಬಿಸಿ ತಟ್ಟುವ ಸಾಧ್ಯತೆ ಇದೆ. ಯಾಕೆಂದರೆ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶಿತರಾಗಿದ್ದಾರೆ. ಬೆಂಗಳೂರಿಗೆ ಪ್ರತಿಭಟನೆ ಮಾಡಿದ್ರು, ದೆಹಲಿಗೆ ಹೋಗಿ ಬಂದರು, ಆದರೆ ಯಾವುದೂ ಕೂಡ ಪ್ರಯೋಜನ ಆಗಲಿಲ್ಲ. ಇದೀಗ ಫೆಬ್ರವರಿ 10ನೇ ತಾರೀಕು ರೈತರು ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ? ಗುರುಪ್ರಸಾದ್, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ಅಂತಂದ್ರೆ ಈ ಒಂದು ಫೆಬ್ರವರಿ ತಿಂಗಳಲ್ಲೇ ಲೋಕಸಭಾ ಚುನಾವಣೆಗೆ ಮುಂದಿಟ್ಟುಕೊಂಡು ಒಟ್ಟು 3 ರ್ಯಾಲಿಯನ್ನ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಈಗಾಗಲೇ ಒಂದು ಸಿದ್ಧತೆ ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು 10ನೇ ತಾರೀಕು ಹುಬ್ಬಳ್ಳಿ ಮತ್ತು 19ನೇ ತಾರೀಕು ಕಲಬುರಗಿ ಮತ್ತು ಇನ್ನೂ ಒಂದು ರ್ಯಾಲಿಗೆ ಸಮಯ ಮತ್ತು ಸ್ಥಳ ನಿಗದಿಯಾಗಿಲ್ಲ. ಈ ಒಂದು 10ನೇ ತಾರೀಕಿಗೆ ಏನು ಹುಬ್ಬಳ್ಳಿಯಲ್ಲಿ ಏನು ಬೃಹತ್ ರ್ಯಾಲಿಯನ್ನ ಒಟ್ಟು ಇವತ್ತು ಏನು ಪ್ರಧಾನಿಯವರು ಇಟ್ಕೊಂಡಿದ್ದಾರೆ, ಈ ಒಂದು ರ್ಯಾಲಿಯಲ್ಲಿ ಕನಿಷ್ಠ 3 ಲಕ್ಷ ಜನ ಸೇರುವ ನಿರೀಕ್ಷೆ ಈಗಾಗಲೇ ಒಂದು ಸ್ಥಳೀಯ ಬಿಜೆಪಿ ನಾಯಕರು ಇಟ್ಕೊಂಡಿದ್ದಾರೆ. ಆದ್ರೆ ಈ ಒಂದು ರ್ಯಾಲಿಗೆ ಮಹದಾಯಿ ಬಿಸಿ ತಟ್ಟಲಿದೆ. ಯಾಕೆಂತಂದ್ರೆ ಮಹದಾಯಿ ಇಲ್ಲಿನ ಹೋರಾಟಗಾರರು ಮಹದಾಯಿ ಮತ್ತು ಕಳಸಾ ಬಂಡೂರಿ ಒಂದು ನೀರನ್ನ ನಮಗೆ ಕೊಡಿ ಮತ್ತು ಈ ಒಂದು ಕಾಲುವೆ ನವೀಕರಣ ಮಾಡಿ ಅಂತೇಳಿ 40 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡು 1100 ದಿನಗಳ ಅಂದ್ರೆ 1100 ದಿನಗಳು ಕಳೆದರೂ ಸಹಿತ ಇಲ್ಲಿನ ಭಾಗದ ಜನರಿಗೆ ಕುಡಿಯಲು ನೀರು ಸಿಕ್ಕಿಲ್ಲ. ಆದ್ರೆ ಆಗಸ್ಟ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಏನು ಮಹತ್ವದ ತೀರ್ಪು ನೀಡಿತು, ಆ ಮಹತ್ವದ ತೀರ್ಪು ಏನಂತಂದ್ರೆ ಉತ್ತರ ಕರ್ನಾಟಕಕ್ಕೆ ಅಂದ್ರೆ ಮಹದಾಯಿ ನೀರು 13 TMC ನೀರನ್ನ ಹಂಚಿಕೆ ಮಾಡ್ತು. ಆದ್ರೆ ಈ ನೀರು ನಮ್ಗೆ ಸಾಲೋದಿಲ್ಲ ಅಂತ ಹೇಳಿ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಮತ್ತೆ ನ್ಯಾಯಾಧಿಕರಣದ ಮುಂದುಗಡೆ ಹೋಗಿದೆ. ಆದ್ರೆ ಈ ಒಂದು ವಿಚಾರ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ ಸಹಿತ ನಮ್ಮ ದೇಶದ ಪ್ರಧಾನಿ ಈ ಮಹದಾಯಿ ವಿಚಾರವಾಗಿ ಒಂದು ಸಹಿತ ತುಟಿ ಬಿಚ್ಚಿಲ್ಲ. ಆದ ಕಾರಣ ಕಳಸಾ ಬಂಡೂರಿ ಹೋರಾಟಗಾರರು ಈ ಒಂದು ಮಹದಾಯಿ ನೀರನ್ನ ವಿಚಾರವನ್ನು ಇಟ್ಕೊಂಡು ಮೋದಿಗೆ ಒಂದು ಪ್ರತಿಭಟನೆ ಕಾವನ್ನ ಅಂದ್ರೆ ಮೋದಿ ಅವರು 10ನೇ ತಾರೀಕಿನ ಬರ್ತಾರೆ, 10ನೇ ತಾರೀಕಿನ ದಿನ ಅವ್ರಿಗೆ ಒಂದು ಮುತ್ತಿಗೆ ಹಾಕಲು ಪ್ರಯತ್ನ ಮಾಡ್ತಾರೆ. ಅಂತಂದ್ರೆ ಆ ಒಂದು ವೇದಿಕೆ ಇರುತ್ತೆ, ವೇದಿಕೆ ಬಳಿ ಅವ್ರಿಗೆ ಮುತ್ತಿಗೆ ಹಾಕಲು ಪ್ರಯತ್ನ ಮಾಡ್ತಾರೆ. ಅಲ್ಲಿ ಏನಾದ್ರು ಬಂದೋಬಸ್ತ್ ಪೊಲೀಸರು ಎಲ್ಲ ರೀತಿಯಾಗಿ ಬಂದೋಬಸ್ತ್ ಮಾಡಿದ್ರೆ ಅಲ್ಲಿ ಒಂದು ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವಲ್ಲಿ ಈಗಾಗಲೇ ಒಂದು ಸಿದ್ಧ ಮಾಡ್ಕೊಂಡಿದ್ದಾರೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಮಾಹಿತಿಗೆ.